ಊರಿನ ಎಮ್ ಎಲ್ ಎ ಅವರು ಮಾಜಿ ಎಮ್ ಎಲ್ ಎ ಅವರು ಬಂಡಿಕಾಗಪ್ಪರ ನೋಡ್ರಿ, ಅವಾಗಿನ ಕಾಲದ ರಾಜರೆಲ್ಲ ಇಲ್ಲಿ ಕುಂತ್ಕೊಂಡು ಯಾರಾದ್ರೂ ಬರ್ತಾರ ಅಂತೇಳಿ ನೋಡ್ತಿದ್ರು. ಯೋಚನೆ ಮಾಡ್ರಿ ನೀವು ಹಂಗ ಬಿಸಿಲೊಳಗೆ ಹಂಚಾಗ್ಬಿಡ್ತೀವಿ ಆಮೇಲೆ. ಓ ಮೈ ಪವರ್ ಹೌಸ್ ಐತಿ ನೋಡ್ರಿ. ಗಜಂಗಡಕ್ಕೆಲ್ಲ ಕರೆಂಟ್ ಸಪ್ಲೈ ಆಗೋದು ಅಲ್ಲಿಂದನ. ಇವ್ರ ಕಡೆ ಎಲ್ಲ ರೊಕ್ಕ ಇರ್ತೈತಿ, ಬಟ್ ಅವರು ಎದಕ್ಕೆ ಯೂಸ್ ಮಾಡ್ಬೇಕು ಅದು ಕಷ್ಟ ಇದು ಮಾಡ್ತಿದ್ದಾರೆ ಹಳ್ಳಿ ಒಳಗೆ. ಇವ್ನ ಕಡೆ ರೊಕ್ಕ ಇರ್ತೈತಿ, ಬಟ್ ಏನು ಮಾಡ್ತಾನೆ, ಹಾಳು ತಿಂದು ಹಾಳು ಮಾಡ್ತಾನೆ. ಅವ್ರು ಹಂಗಲ್ಲ, ಅವ್ರ ಕಡೆ ರೊಕ್ಕ ಇತ್ತಪ್ಪ ಅನ್ಕೋರಿ, ಎದಕ್ಕೆ ಯೂಸ್ ಮಾಡೋಕೆ ಅದು ಕಷ್ಟ ಇದು ಮಾಡ್ತಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಒನ್ ವ್ಲಾಗ್. ಸೊ ಇವತ್ತಿನ ದಿವಸ ನೋಡ್ರಿ, ನಾನು ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗಕತ್ತೀನಿ ಅಂದ್ರೆ ಒಂದು ಬೇರೆ ಊರಿಗೆ ಕರ್ಕೊಂಡು ನೋಡ್ರಿ. ಅಲ್ಲಿ ಚಹಾ ಕುಡ್ದು ಒಂದು ವ್ಯೂ ಪಾಯಿಂಟ್ ಐತಿ, ಅಲ್ಲಿ ಮ್ಯಾಲೆ ಹೋಗೋಣಂತ. ಇಲ್ಲಿಂದ ಮೇಲೆ ಹೋಗೋಣ, ಫುಲ್ ಟಾಪ್ ಒಳಗೆ ಹೋಗೋಣ. ಹಾಯ್ ಪವಿ. ಮೇಲೆ ಟಾಪ್ ಮೇಲೆ ಹೋಗ್ಬಿಟ್ಟು ಹೋಗೋಣ. ಒಳಗೆ ದೇವಸ್ಥಾನ ಐತೆ ಮೇಲೆ, ಮಸ್ತ್ ಐತಿ. ಮತ್ತು ಪ್ರೋಟೀನ್ ಬಾರ್ ತೊಗೊಂಡಿವಿ. ಸ್ವಲ್ಪ ಇದೈತಿ, ಟಫ್ ಆಗುತ್ತೆ ಹತ್ತವಾಗ, ಸ್ವಲ್ಪ ಹಿಡ್ಕೊಂಡು ಹತ್ತವಾಗ. ನೋಡಿ ಇಷ್ಟ ಮೇಲೆ ಬಂದೀವಿ ಈಗ. ಆ್ಯಕ್ಚುಲಿ ಇದು ನಮ್ಮ ಊರಿನ ಎಮ್ ಎಲ್ ಎ ಅವರು, ಮಾಜಿ ಎಮ್ ಎಲ್ ಎ ಅವರು ಬಂಡಿಕಾಗಪ್ಪರದ್ದು ಇದೆ, ಯಾಕೆ ಸೈಡ್ ಫ್ಯಾಕ್ಟ್ರಿ ಇದೆ. ಮತ್ತು ನಮ್ಮ ಪವಿ ಏನೇಳ ಅಂತ ನೋಡ್ರಿ. ಏನು ಪವಿ ಏನು ತೋರಿಸಿದೆಯಲ್ಲ ನೋಡ್ರಿ, ಇಲ್ಲಿ ಆ ಕಿರಳ ಜಾಸ್ತಿ ದಿನ ಬೀಸುತ್ತಾರೆ ಅವಾಗ. ಸೊ ಹಾಗಾಗಿ ಇಲ್ಲ ಅಂತಾರೆ, ನಿಂಗೆ ಗೊತ್ತಿಲ್ಲ ಅಷ್ಟೇ. ಪವಿ ನೋಡ್ರಿ ಹಂಗೈತಿ. ಇಲ್ಲಿ ಸ್ವಲ್ಪ ಕಾಲು ಜಾರಿದ್ರು ಹಿಂಗೆ ಕೆಳಗೆ ಹೋಗ್ತೀವಿ, ಮೆಲ್ಲಕ್ಕೆ ಹೋಗಿ ಹಿಡ್ಕೊಂಡು. ಅದಕ್ಕೆ ಹೇಳಾಕೋತೀನಿ ಎಲ್ಲರಿಗೂ, ನಾ ಕರ್ಕೊಂಬಂದೆ ಅಂತ ಹರಡಕೋಬೇಡ. ನಾ ಹುಟ್ಟಿದ ದೂರ ಐತಿ, ನಾ ಬೇಕಾದ ಒಬ್ಬನೂ ಬಂದು ಹೋಗ್ಬೋದು. ಆದರೂ ಒಬ್ಬನ ಬಂದಿಲ್ಲ ಒಂದ್ಸಲ. ನೀವು ಇಲ್ಲೇ ನಂಗೆ ಬರ್ಬೇಕು ಅನ್ಸಿಲ್ಲ, ಬಂದಿಲ್ಲ. ಇವತ್ತು ಅನ್ಸೈತಿ ಬಂದಿಲ್ಲ. ನಾನೇ ಕರ್ಕೊಂಬಂದಿನಿ, ನಾನು ಕರ್ಕೊಂಬಂದಿದ್ದಕ್ಕೆ ಬಂದ ನೀವು. ಹೌದಿಲ್ರಿ, ಬೇಕಾದ್ರೆ ನೀವೇ ಹೇಳ್ಬಿಡ್ರಿ, ನಾ ಕರ್ಕೊಂಬಂದಿರಲಿಲ್ಲ ಅಂದ್ರೆ ಬರ್ತಿದ್ದಾನೆ. ಯಪ್ಪ ಇಲ್ಲಿ ನೋಡ್ರಿಪ್ಪ, ಸ್ವಲ್ಪ ಹಿಂಗೇನು ಜಾರಿ ಬಿಟ್ರೆ ಹೋಗ್ಬಿಡ್ತೀವ. ಅರೆ ಹೋಗೋಣ ಮುಂದೆ ನಡಿ ಬಮ್ಮ. ನೋಡ್ರಿ ಹುಳ ಇದೆ. ದಾರಿ ತಪ್ಪಿದ್ವಿ, ಮಿಸ್ಟೇಕ್ ಆಗಿ ಇಲ್ಲಿ ಹೋಗ್ಬೇಕಾಯ್ತು. ಇಲ್ಲ ಎಲ್ಲಿ ಹೋಗ್ಬೇಕು? ಇಲ್ಲಿ ಸ್ಟಾಪ್ ಇರತ್ತೆ. ಸ್ವಲ್ಪ ಹಿಡ್ಕೊಂಬ, ನಾನು ಹತ್ತೀನಿ, ಆಮೇಲೆ ನಿನ್ನ ಕ್ಯಾಮ್ರಾ ಕೊಡಿ ಅಂತ. ಕವರ್ ಬಂದ್ ಮಾಡಿ. ಫುಲ್ ಅಡ್ವೆಂಚರ್ ಐತಿ, ಹಂಗೆ ನೀನು ಕ್ಯಾಪ್ಚರ್ ಮಾಡ್ತೀನಿ. ಬಾಟಲ್ ಫಸ್ಟ್ ಬರ್ರಿ, ಸ್ವಲ್ಪ ನಿಧಾನಾಗ ಹತ್ರಪ್ಪ. ಹೋ ಹಿಡ್ಕೊಪ್ಪ ಹಿಂದಾಗ ಮತ್ತೆ. ಬರ್ರಿ ಹೋಗೋಣ. ಸ್ಟೆಪ್ಸ್ ಬಂದು ನೋಡ್ರಿ ಹತ್ತಾಗ. ನಮ್ಮೂರ ಈ ಥರದ್ದೆಲ್ಲ ಪ್ಲೇಸ್ ಹತ್ತು ಬಾಟ್ಲಿ ಹಿಡ್ಕೊ. ಸ್ಪೀಡ್ ಹೊಂಟಲ್ಲ ತಗೋಲಿ. ನಾನು ಹೊಡ್ತೀನಿ. ಎಷ್ಟು ಸೆಕೆಂಡ್ ಅದು ವಿಡಿಯೋ ರೆಕಾರ್ಡ್ ಆಗಿರ್ತೈತಲ್ಲ, ಅವನಕಿನ್ನ 1 ಸೆಕೆಂಡ್ ಲಘು ಹೋಗ್ತೀವಿ ನೋಡಲಿ. ಅದು ಮತ್ತೆ ಬಾಟ್ಲಿ ಹಿಡ್ಕೊಂಡು ಹತ್ತು ಒಲೆ. ಜೈ ಹಿಂದ್.
ಇಷ್ಟೆಲ್ಲ ಕಷ್ಟಪಡೋಕೆ ಹೋಗಂಗಿಲ್ಲ. ಅದಕ್ಕೆ ಡೈಲಿ ಓಡ್ತೀನಿ ನಾನು, ಕಡಿಮೆ ಒಂದು 6 ಕಿಲೋಮೀಟ್ರ್ ಓಡ್ತೀನಿ ರನ್ನಿಂಗ್. ಸೊ ಹಾಗಾಗಿ ಈಗ ನೋಡೋ ಅವಶ್ಯಕತೆ ಇರೋಂಗಿಲ್ಲ ನನಗೆ. ನೋಡಿ ಇಲ್ಲಿಂದ ಎಷ್ಟೈತೆ ಹೈಟ್ ಅಷ್ಟೊಂದೇನು ಹೈಟ್ ಇಲ್ಲ ಇದೆ ಗುಡ್ಡ ಆ್ಯಕ್ಚುಲಿ, ಎಷ್ಟೈತೆ. ಇಲ್ಲಿಗೆ ಬಂದ ಸ್ವಲ್ಪ ಅಡ್ವೆಂಚರ್ ಆಗ್ತದೆ. ನೋಡ್ರಿ ಒಳಗೆ ಹೋಗ್ಬೇಕಾ. ನೋಡ್ರಿ ಈ ಥರ ನಮ್ಮ ಪವಿಕರ ಅಂತ ಹೋಗಂಬರಿ. ಓ ನೋಡ್ರಿ ಅವಾಗಿನ ಕಾಲದ ರಾಜರೆಲ್ಲ ಇಲ್ಲಿ ಕುಂತ್ಕೊಂಡು ಯಾರಾದರೂ ಬರ್ತಾರ ಅಂತೇಳಿ ನೋಡ್ತಿದ್ರು. ರಾಜ ನಾನಲ್ಲಿ ಇವನ್ನ ರಾಜ ನೋಡ್ರಿ. ವಾಟರ್ ಬ್ಯಾಗ್ ತೊಗೊಂಡು ಅಂತ ಮತ್ತೆ ಬಿಡಿ ನನಗೆ. ಆಮೇಲೆ ಈ ಥರ ಯಾಕೆ ಸಿರಿ ಕಟ್ರೆ ಗೊತ್ತಿಲ್ಲ. ಹಿಂಗೆ ಒಳಗೆ ಹೋಗ್ಕೊಂಡ್ರಿ ದೇವ್ರ ಗುಡಿ ಐತೆ ಒಳಗೆ. ಬಾಮ ಬಾ ಬಾ ಬಾ. ನೋಡ್ರಿ ಈ ಥರ ಐತೆ ದೇವ್ರು. ಒಳಗೆ ಏನಾರ ತೋರಿಸ್ತೀನ. ಗವಿ ಕಂಟಿನ್ಯೂ ಐತಿ. ಈ ಥರ ಐತೆ ನೋಡಿ ಒಳಗೆಲ್ಲ. ಹೋಗ್ಬೋದ ಒಳಗೆ? ಒಳಗೆ ಹೋಗ್ಬೋದು, ಬಟ್ ಹೋಗೋದು ಬೇಡ. ಬಟ್ ಗೊತ್ತಿಲ್ಲ ಜನ ಫಸ್ಟ್ ಟೈಮ್ ಬಂದು ಸಾಕು ಇಷ್ಟೇ. ಎಲ್ಲರೂ ಇಲ್ಲಿಂದ ಅಷ್ಟೆಲ್ಲ ತೊಗೊಂಡ್ಬಿಡಿ ದೇವ್ರದ್ದು. ಹೊರ ಹೋಗ್ತಾ ಇದೀವಿ ಈಗ. ಮತ್ತು ಮೇಲೆ ಹೋಗ್ತೀವಿ, ಮೇಲೆ ಹೋಗೋಂತಾರೆ. ಮ್ಯಾಗ ಆಂಜನೇಯ ಗುಡಿ ಇದೆಷ್ಟ ಗುಡಿ ಮತ್ತೆ ಇಲ್ಲ. ಆಂಜನೇಯ ಗುಡಿ ಇಲ್ಲ. ಬರೀ ಮೊದ್ಲಾಕೊಂದು ಬ್ರೇಕ್ ಹಾಕೋಣ ಇಲ್ಲಿ. ಬಾಲಿ ಇಲ್ಲಿ ಪಟ್ಟಣ ಹೋಗೋಣ ಅಂತಡಿ. ತಗೋ ಇಲ್ಲಿ ಬೋರ್ಬನ್ ಬಿಸ್ಕೆಟ್ ಅದಾವು. ಆಮೇಲೆ ಒಂದು ಎನರ್ಜಿ ಪಾರ್ಕ್ ಐತೆ. ಗಾಡಿ ಪೆಟ್ರೋಲು ಇವಂದ್ರಿ, ಬಿಸ್ಕಿಟು ನೀರು ನಂದು. ಈ ಮಗ ಸುಮ್ಮನೆ ನಂದು ಬಿಸ್ಕಿಟ್ ತಿನ್ನೋದ ಖುಷಿ. ತಗೋರಿ ನೀವು ತಿಂದ್ಬಿಡ್ರಿ. ಇದು ಭಾಳ ಓಡಾಕೈತಿ, ಬಂದ್ ಮಾಡ್ಸಕ್ಕೆ ಸುಮ್ಮನೆ ಕುಂದ್ರಾಗ ಬಿಡೋಲ್ರಿ. ಫೋಟೋ ತೆಗಿಬಾ, ಫೋಟೋ ಗಾಡಿ ಬಿಡ. ಹೋಗಿ ಒಂದೆರಡು ಫೋಟೋ ತಗೊಂಬರ್ತೀನಿ ತಡಿ. ಒಂದು ಮಕ್ಕೊಂಬಿಡು ಬನ್ನಿ ಬರ್ತೀನಿ. ಶರ್ಟ್ ಬೇಕಂತ ಶರ್ಟ್ ಕೊಡಕತ್ತೀನಿ ನೋಡ್ರಿ. ಮಕ್ಕೊಳಕ್ಕೆ ಹಂಗೆ ತೊಗೊಂಬಚ್ಚ ಮಕ್ಕೊಂಡ್ರಿ ಆರಾಮಾಗಿ. ಫೋಟೋ ತೆಗಿ ಅಂತ ಹೇಳ್ರಿ. ಒಂದು ತೆಗಿಲ ಮಚ್ಚ. ನೋಡ್ರಿ ಫೋಟೋ ಶೂಟ್ ಅಂತ ಮುಗೀತು. ನಮ್ಮ ದೋಸ್ತ ಅಲ್ಲೇ ಮಕ್ಕೊಂಬಿಟ್ಟ ನೋಡ್ರಿ ಇಲ್ಲಿ. ಈ ಥರ ಬಂದಾಗೆಲ್ಲ ಇಲ್ಲಿ ಮಕ್ಕೊಳೋದು ಹಿಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ ನೀವು ಯಾರಾದ್ರು. ಆಮೇಲೆ ಹಿಂಗೆ ನಿದ್ದೆ ಒಳಗೆ ಈ ಕಡೆ ಆಮೇಲೆ ಉಳ್ಬಿಟ್ರೆ ಏನು ಮಾಡ್ತೀರಿ? ಇವ್ರ ಮನೆಯಾಗೆಲ್ಲ ನಮಗೆ ಕೇಳ್ತಾರೆ. ಆಮೇಲೆ ಅವ ಮಕ್ಕೊಂಡಿಲ್ಲ, ಬಟ್ ಮಕ್ಕೊಂಡಾಗ ಯಾಕೆ ಮಾಡೋ ಅಂತಾನೆ ನೋಡ್ರಿ. ಇವರೆಲ್ಲ ಬಿಸ್ಕೆಟ್ ತಿಂದ್ರು ಇಲ್ಲಿ ಹಾಳಿ ಹೋದಾರ ನೋಡ್ರಿ. ಹಿಂಗೆ ಮಾಡೋದು ಏನಾಗೈತಿ? ಬರೀ ಮ್ಯಾಲೆ ಹೋಗೋಣಂತ. ಅಲ್ಲಿ ನೋಡ್ರಿ ಮಸ್ತ್ ಐತಿ. ಒಳಗೆ ಒಂಥರ ಡೋರ್ ಐತೆ, ಅಲ್ಲಿ ದ್ವಾರ ಬಾಗಿಲ್ ಥರ, ಅದ್ರೊಳಗೆ ಹೋಗ್ಬೇಕು. ಆಮೇಲೆ ಇಲ್ಲಿ ಬಾವಿ ಐತಿ ನೋಡ್ರಿ. ಇಷ್ಟು ಸಣ್ಣ ಐತೆ ಭಾಳ. ಇದು ಎದಕ್ಕೆ ಮಾಡಿದ್ರೆ ಗೊತ್ತಿಲ್ಲ. ಅದ್ರ ಬಾವಿ ಅದಕ್ಕೆ ಮಾಡಿರ್ತಾರೆ. ಅಲ್ಲ, ಬಾವಿ ನೀರು ಕುಡಿಯಾಕೆ ಗುಡ್ಡದ ಮ್ಯಾಗ ಏನು ಆ ಬಿಸ್ಕಿಟಿನ ಬಂದಲ್ಲಿ ಕುಡಿತಾರೆ. ಆರಾಮ್ ಒಂದು ತಾಸು ಮಕ್ಕೊಂಡು ನೋಡಿ ಅದು ನೋಡ್ರಿ. ನೋಡ್ರಿ ನನ್ನ ಶರ್ಟಿನ ಮೇಲೆ ಮಕ್ಕೊಂಡಿದ್ದು ಬಾಬಾ. ದಂಡಿಗೆ ಮುಕ್ಕೊಂಡು ಒಂದು ತಟಗೂ ಉಳಿಲ್ಲ ನೋಡು. ಮೇಲೆ ಹೋಗೋಣ ಅಂತೀಗ. ಹೋಗೋಣ ತಗೋ ಮಚ್ಚ. ಕ್ಯಾಮ್ರಾ ಹಿಡ್ಕೋ ಅಲ್ಲಿ ಒಂದು ಸ್ವಲ್ಪ ಗಮ್ಮತ್ತ ಬರ್ರಿ. ಕೈ ಕೊಡು ಮಚ್ಚ. ನಾನು ನಡೀನಿ, ನೀ ನಡಿ. ಇಲ್ಲೆಲ್ಲ ಫುಲ್ ಒಳಗೆ ಹಂಗೆ ಸಣ್ಣ ಫುಲ್
ಎಲ್ಲ ಅಕ್ರಮ್ ಸಕ್ರಮ್ ನೋಡ್ರಿ ಎಲ್ಲ ಗುಡ್ಡು ಮೇಸದಾಗ ಬೆಳೆದಾರ ನೋಡಲ್ಲ ಹಂಗೆ ಇದು ಏನು ಹೊಲ ಪಲ ಎಲ್ಲ ನಮ್ಮ ಕಡೆ ಏನಂದ್ರೆ ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಸ್ಟ್ರಿಕ್ಟ್ ಇಲ್ಲ ನಮ್ಮ ಸೈಡ್ ಸೊ ಹಂಗಾಗಿ ಇವರು ಗುಡ್ಡ ಮೇಲೆಲ್ಲ ಬೆಳ್ಕೊಂಡ್ರ ಮೇಲೆ ಆ ಕಡೆ ಎಲ್ಲ ಮೇಲೆಲ್ಲ ಬೆಳ್ಕೊಂಡ್ರ ಸೊ ಓಕೆ ಅವ್ರು ಮೊದಲಾಗ್ಲಿಂದ ಬೆಳ್ಕೊಂಬಂದ್ರೆ ಓಕೆ ಬಟ್ ಇದಂತೂ ಇರಲಿಲ್ಲ ಅವಾಗ ಮತ್ತು ಅವ್ರು ನೋಡಿ ಸ್ಟ್ರಿಕ್ಟ್ ಮಾಡ್ಕೊತಾರೆ ನಮ್ಗೆ ಯಾಕೆ ಬೇಕ್ರಿ ಅಟ್ಲೀಸ್ಟ್ ದುಡ್ಕೊಂಡು ತಿಂತಾರಲ್ಲ ಸೊ ಅದಕ್ಕೊಂದು ಒಳ್ಳೇದು ಅನ್ಬೋದು ಅಷ್ಟೆ ಬರೀ ಮುಂದೆ ಹೋಗೋಣ ಅಂತ ಪ್ರತಿ ವರ್ಷ ಶ್ರೀ ಛತ್ರಪತಿ ಶಿವಾಜಿ ಅವ್ರ ಜಯಂತಿ ಇದ್ದಾಗ ಈ ಒಂದು ಜಾಗ ಹೋಗ್ತಾರೆ ಇಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಪಾರ್ವತಿ ಪತಯೇ ನಾವು ಅಷ್ಟು ಪ್ರೀತಿಯಿಂದ ಕರಿತೀವಿ ಅಷ್ಟೇ ಮತ್ತೇನಿರಲ್ಲ ಅದು ಅವ್ರಿಗೆ ಅರ್ಥ ಆಗತ್ತೆ ಇವ್ರಿಗೆ ಅರ್ಥ ಆಗಲ್ಲ ಇವ್ರಿಗೆ ಹೆಂಗೆ ಗೊತ್ತೈತ್ರಿ ಶಿವಾಜಿಗೆ ನಾವೆಷ್ಟು ಲವ್ ಮಾಡ್ತೀವಿ ಅಂತೇಳಿ ಮತ್ತು ಕೋಮು ಗಲಭೆ ಮಾಡಿಟ್ಟಿದ್ದೀನಿ ಆಮೇಲೆ ಹಂಚಾಗ್ಬಿಡ್ತೀವಿ ಆಮೇಲೆ ಓ ಮೈ ಇವ್ರ ಕಡೆ ಎಲ್ಲ ರೊಕ್ಕ ಇರ್ತೈತಿ ಬಟ್ ಅವರು ಎದಕ್ಕೆ ಯೂಸ್ ಮಾಡ್ಬೇಕು ಅದು ಕಷ್ಟ ಇದು ಮಾಡ್ತಿದ್ದಾರೆ ಹಳ್ಳಿ ಒಳಗೆ ಇವ್ನ ಕಡೆ ರೊಕ್ಕ ಇರ್ತೈತಿ ಬಟ್ ಏನು ಮಾಡ್ತಾನೆ ತಿಂದು ಹಾಳು ಮಾಡ್ತಾನೆ ಅವ್ರು ಹಂಗಲ್ಲ ಅವ್ರ ಕಡೆ ರೊಕ್ಕ ಇತ್ತಪ್ಪ ಅನ್ಕೋರಿ ಎದಕ್ಕೆ ಯೂಸ್ ಮಾಡೋಕೆ ಅದು ಕಷ್ಟ ಸನ್ಸ್ಕ್ರೀನ್ ಇಲ್ಲ ಅಂದ್ರೆ ಹೊರ ಬರಗ ಹಾಕೈತೇನ್ರಿ ಯೋಚನೆ ಮಾಡ್ರಿ ನೀವು ಹಂಗೆ ಬಿಸಿಲೊಳಗೆ NSS ಕ್ಯಾಂಪ್ ಹಾಕೊಂಡಿಲ್ಲ ಸ್ವಚ್ಛ ಮಾಡ್ಸಕ್ಕೆ ಕಳಿಸ್ಬೇಕು ನೋಡ್ರಿ ಹುಡುಗರಿಗೆ ಬಟ್ ಹುಡುಗರು ಇಲ್ಲಿ ಬಂದು ಸುಮ್ಮನೆ ಇರ್ತಾರನ ಅಲ್ಲಿಂದ ಅಲ್ಲಿ ಜಂಪ್ ಮಾಡ್ತಾ ಇಲ್ಲಿಂದ ಇಲ್ಲಿ ಜಂಪ್ ಮಾಡ್ತಾರೆ ಹಂಗಾಗಿ ಯಾರೋ ಕರ್ಕೊಂಬಾರ ನೋಡ್ರಿ ಹುಚ್ಚರ್ದ ಜಂಪ್ ಮಾಡಿ ನೋಡಿ ಬಾ ಹೆಂಗೆ ಮಾಡ್ತಾನೆ ನಿಮ್ಮ ಕಾಲೇಜ್ ಹುಡುಗರು ಏನು ಮಾಡಬೇಡ ಒಳಗೆ ಏನು ಚಿರುತೆ ಐತೋ ಸಿಮ್ ಐತೋ ಹುಲಿ ಐತೋ ಗೊತ್ತಿಲ್ಲ ಓಕೆ ಗೈಸ್